ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋದು ಹಳೆ ಗಾದೆ. ಆದರೆ ಉದ್ಯೋಗಂ ಸ್ವಾತಂತ್ರ್ಯ ಸುಖ ಹರಣಂ ಅನ್ನೋದು ಹೊಸ ಗಾದೆ. ಭಾರತದಲ್ಲಿ ಒಂದು ರೀತಿ ಕೆಲಸಕ್ಕೆ ಸೇರೋದೆಂದರೆ ಜೀತಕ್ಕೆ ಸೇರಿದಂತೆ. ಕನಿಷ್ಠ 8 ಗಂಟೆ ಕೆಲಸ ಮಾಡಿಸಿಕೊಳ್ಳಬೇಕಾದ ಕಂಪನಿಗಳು, ಸಂಸ್ಥೆಗಳು ಉದ್ಯೋಗಿಗಳನ್ನ ಗುಲಾಮರಂತೆ ನಡೆಸಿಕೊಳ್ಳೋದೇ ಹೆಚ್ಚು. ಆದರೆ ನಮ್ಮಲ್ಲಿ ಆಗಾಗ ಉದ್ಯೋಗ ಹಾಗೂ ವೈಯಕ್ತಿಕ ಜೀವನವನ್ನ ಸಮತೋಲನಗೊಳಿಸುವ ಚರ್ಚೆಗಳು ನಡೀತಾನೆ ಇರ್ತವೆ. ಮುಂದುವರಿದ ದೇಶಗಳಲ್ಲಿ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕೆಲಸ ಹಾಗೂ ವೈಯಕ್ತಿಕ ಬದುಕಿನ ಹೊಂದಾಣಿಕೆಯ ಸಮತೋಲನ ಅತ್ಯಂತ ಉಚ್ಚ ಮಟ್ಟದಲ್ಲಿರುತ್ತದೆ. ನೀವೇನಾದರೂ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಸಂಜೆ 6 ಗಂಟೆಯ ಬಳಿಕ ಪರಿಪೂರ್ಣ ಸಮಯ ನಿಮ್ಮದೇ. ಕೆಲಸದ ಜಂಜಾಟ, ಫೋನ್ ಕರೆ, ಇಮೇಲ್ ರಿಪ್ಲೈ ಇವ್ಯಾವುವೂ ಇರೋದಿಲ್ಲ. ಅದು ಸಂಪೂರ್ಣವಾಗಿ ನಿಮ್ಮ ವೈಯಕ್ತಿಕ ಬದುಕಿಗೆ ಮೀಸಲು. ಆದರೆ ನಮ್ಮಲ್ಲಿ ಮಾತ್ರ ಇದಕ್ಕೆ ತದ್ವಿರುದ್ಧ ಸನ್ನಿವೇಶ. ಇತ್ತೀಚೆಗೆ ಕೆಲ ತಿಂಗಳುಗಳ ಹಿಂದೆ ಇನ್ಫೋಸಿಸ್ ಸ್ಥಾಪಕ ನಾರಾಯಣ ಮೂರ್ತಿಗಳು ನೀಡಿದ್ದ ಹೇಳಿಕೆ ನಮ್ಮಲ್ಲಿನ ವರ್ಕ್ ಸಂಸ್ಕೃತಿ ಹೇಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ನಮ್ಮಲ್ಲಿ ಕೆಲಸ ಅಂದರೆ ಬದುಕು ಅನ್ನುವ ಮಟ್ಟಿಗೆ ಕೆಲಸದೊತ್ತಡವನ್ನ ತಲೆ ಮೇಲೆ ಹೇರಲಾಗಿದೆ. ಕಾರ್ಪೊರೇಟ್ ಕಂಪನಿಗಳಿಂದ ಹಿಡಿದು ಮಾರ್ಕೆಟಿಂಗ್, ಉತ್ಪಾದನಾ ವಲಯ, ಮೀಡಿಯಾ ಸೇರಿದಂತೆ ಎಲ್ಲರ ಕಥೆಯೂ ಇದೆ. ಕೆಲ ಕಂಪನಿಗಳಂತೂ ಮನೆಗೆ ಹೋದ ಮೇಲೂ ಪುರ್ಸೊತ್ತು ಕೊಡದೆ ಕರೆಯಲ್ಲೋ ಅಥವಾ ಆನ್ಲೈನ್ನಲ್ಲೋ ಸಮಸ್ಯೆಯನ್ನ ತಲೆ ಮೇಲೆ ಹೊರಿಸುತ್ತವೆ. ಹೀಗೆ ಕೆಲಸದ ಸಂಸ್ಕೃತಿ ಬಗ್ಗೆ ನಮ್ಮಲ್ಲಿ ವಿಲಕ್ಷಣ ವಿಪರೀತಗಳಿವೆ. ಈ ಅತಿಯಾದ ಹೊರೆಯಿಂದ ಉದ್ಯೋಗಿಗಳ ಮಾನಸಿಕ, ದೈಹಿಕ ಕ್ಷಮತೆ ಹದಗೆಟ್ಟು ಬದುಕೇ ಜಿಗುಪ್ಸೆ ತರಿಸುತ್ತದೆ. ಹೀಗೆ ಕೆಲಸದ ಮೇಲಿನ ಈ ಅನಗತ್ಯ ಹೊರೆ ಕಲ್ಪನೆಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ 2025 ಎನ್ನುವ ಖಾಸಗಿ ಮಸೂದೆಯನ್ನ ಮಂಡಿಸಲಾಗಿದೆ. ಕೆಲಸದ ಅವಧಿಯ ಬಳಿಕ ಉದ್ಯೋಗಿಗಳನ್ನ ಪ್ರತ್ಯಕ್ಷವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಪೀಡಿಸುವಂತಿಲ್ಲ ಎನ್ನುವ ನಿಯಮಗಳನ್ನ ಈ ವಿಧೇಯಕದಲ್ಲಿ ಸೇರಿಸಲಾಗಿದೆ. ಹಾಗಾದರೆ ಈ ವಿಧೇಯಕದಲ್ಲಿರುವ ಪ್ರಮುಖ ಅಂಶಗಳೇನು? ಈ ಖಾಸಗಿ ಮಸೂದೆಯನ್ನ ಮಂಡಿಸಿದ್ಯಾರು? ಈ ವಿಧೇಯಕಕ್ಕೆ ಅಂಗೀಕಾರ ಸಿಗುತ್ತಾ? ಒಂದು ವೇಳೆ ಈ ಮಸೂದೆ ಕಾಯ್ದೆಯಾದರೆ ಭಾರತದಂತಹ ದೇಶದಲ್ಲಿ ಇದರ ಅನುಷ್ಠಾನ ನಿಜಕ್ಕೂ ಸಾಧ್ಯವಾ? ಎಲ್ಲ ಅಂಶಗಳನ್ನ ಇಂದಿನ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಸ್ನೇಹಿತರೆ, ರೈಟ್ ಟು ಡಿಸ್ಕನೆಕ್ಟ್ ಬಿಲ್ 2025 ಎನ್ನುವ ಈ ಖಾಸಗಿ ವಿಧೇಯಕವನ್ನ ಎನ್ಸಿಪಿ ನಾಯಕಿ ಲೋಕಸಭಾ ಸದಸ್ಯೆ ಸುಪ್ರಿಯಾ ಸುಳೆ ಅವರು ಮಂಡಿಸಿದ್ದಾರೆ. ತಮಗೆಲ್ಲ ತಿಳಿದಿರುವ ಹಾಗೆ ಸುಪ್ರಿಯಾ ಅವರು ಮಹಾರಾಷ್ಟ್ರದವರು. ರಾಷ್ಟ್ರ ನಾಯಕ ಶರದ್ ಪವಾರ್ ಅವರ ಮಗಳು. ಎನ್ಸಿಪಿ ಶರದ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ತಮ್ಮ ಹರಿತ ವಾಗ್ಜರಿ, ಸಾಂಪ್ರದಾಯಿಕ ಗಂಭೀರ ನಡೆ ಮೂಲಕ ಲೋಕಸಭೆಯಲ್ಲಿ ಗಮನ ಸೆಳೆಯುತ್ತಾರೆ. ಅತ್ಯುತ್ತಮ ಸಂಸದೀಯ ಪಟುಗಳಲ್ಲಿ ಒಬ್ಬರಾಗಿರುವ ಸುಪ್ರಿಯಾ ಈ ಖಾಸಗಿ ಮಸೂದೆಯನ್ನ ತಂದಿದ್ದಾರೆ. ಅಂದಹಾಗೆ ಇದು ಸರ್ಕಾರಿ ಬಿಲ್ ಅಲ್ಲ, ಬದಲಾಗಿ ಸಂಸತ್ ಸದಸ್ಯರು ತರಬಹುದಾದ ಖಾಸಗಿ ವಿಧೇಯಕ. ಆಡಳಿತ ಪಕ್ಷವಿರಲಿ ಅಥವಾ ವಿಪಕ್ಷಗಳ ಸದಸ್ಯರೇ ಇರಲಿ, ಮಂತ್ರಿಗಳ ಹೊರತಾಗಿ ಇತರರು ಮಂಡಿಸಬಹುದಾದ ಮಸೂದೆಗಳನ್ನ ಖಾಸಗಿ ವಿಧೇಯಕ ಅಂತ ಕರೆಯಲಾಗುತ್ತೆ. ಇವುಗಳು ಸದನದಲ್ಲಿ ಅಂಗೀಕಾರವಾಗುವುದು ತುಸು ಕಷ್ಟದ ವಿಷಯ. ಸದ್ಯ ನಡೆಯುತ್ತಿರುವ ಸಂಸತ್ನ ಚಳಿಗಾಲ ಅಧಿವೇಶನದಲ್ಲಿ ಇದನ್ನ ಮಂಡಿಸಲಾಗಿದೆ. ಸುಪ್ರಿಯಾ ಸುಳೆ ಇದನ್ನ ಮಂಡನೆ ಮಾಡಿದ್ದಾರೆ. ಅಂದಹಾಗೆ ಈ ಮಸೂದೆಯು ಉದ್ಯೋಗಿಗಳಿಗೆ ಅಧಿಕೃತ ಕಚೇರಿ ಸಮಯದ ನಂತರ ಕೆಲಸದಿಂದ ಸಂಪರ್ಕ ಕಡಿತಗೊಳಿಸುವ ಕಾನೂನುಬದ್ಧ ಹಕ್ಕನ್ನ ನೀಡಲು ಪ್ರಯತ್ನಿಸುತ್ತದೆ. ಅಂದರೆ ಉದ್ಯೋಗಿಗಳಿಗೆ ಅಧಿಕೃತ ಕೆಲಸದ ಸಮಯದ ನಂತರ ಮತ್ತು ರಜಾ ದಿನಗಳಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಕರೆಗಳು ಹಾಗೂ ಇಮೇಲ್ಗಳಿಂದ ಸಂಪರ್ಕ ಕಡಿತಗೊಳಿಸುವ ಕಾನೂನುಬದ್ಧ ಹಕ್ಕನ್ನ ನೀಡಲು ಅನುವು ಮಾಡಿಕೊಡುತ್ತದೆ. ಹೀಗಾಗಿಯೇ ಇದನ್ನ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅಂತ ಹೆಸರಿಸಲಾಗಿದೆ. ಕೆಲಸದ ಸ್ಥಳದಿಂದ ಹೊರಬಿದ್ದ ಬಳಿಕ ಆ ಸಮಯ ಸಂಪೂರ್ಣವಾಗಿ ಉದ್ಯೋಗಿಗಳಿಗೆ ಸಿಗುವಂತೆ ಮಾಡುವುದೇ ಈ ಖಾಸಗಿ ಮಸೂದೆಯ ಉದ್ದೇಶ. ಸಾರ್ವತ್ರಿಕ ರಜೆ, ಸಿಎಲ್, ಎಸ್ಎಲ್, ಇಎಲ್ ಮುಂತಾದ ರಜೆಗಳ ಸಂದರ್ಭದಲ್ಲಿ ಪರೋಕ್ಷವಾಗಿ ನೀಡುವ ಕೆಲಸದ ಜಂಜಾಟ, ಕಾರ್ಯ ಒತ್ತಡಕ್ಕೆ ಬ್ರೇಕ್ ಹಾಕುವ ಅಂಶಗಳು ಈ ವಿಧೇಯಕದಲ್ಲಿವೆ. ಕೆಲಸ ಹಾಗೂ ವೈಯಕ್ತಿಕ ಜೀವನವನ್ನ ಸಮತೋಲನಗೊಳಿಸುವುದೇ ಈ ಮಸೂದೆಯ ಮುಖ್ಯ ಅಜೆಂಡಾ ಆಗಿದೆ. ಇದನ್ನ ಇನ್ನಷ್ಟು ಸೂಕ್ಷ್ಮವಾಗಿ ಹೇಳಬೇಕು ಅಂದ್ರೆ, ಈಗಿರುವ ಸ್ಥಿತಿಯಲ್ಲಿ ಡಿಜಿಟಲ್ ಸಂವಹನ, ನಿರಂತರ ಸಂಪರ್ಕ ಮತ್ತು ದೂರಸ್ಥ ಕೆಲಸದಿಂದಾಗಿ ವೃತ್ತಿಪರ ಬೇಡಿಕೆಗಳು ಮತ್ತು ವೈಯಕ್ತಿಕ ಸಮಯದ ಬಗ್ಗೆ ಈ ಮಸೂದೆಯು ಸ್ಪಷ್ಟ ಮತ್ತು ಅನುಷ್ಠಾನ ಯೋಗ್ಯ ಅಂಶಗಳನ್ನ ಗುರುತಿಸುವ ಗುರಿ ಹೊಂದಿದೆ.
ಸ್ನೇಹಿತರೆ, ಇದ್ದಕ್ಕಿದ್ದಂತೆ ಈ ಮಸೂದೆ ಮಂಡಿಸಬೇಕಾದ ಅನಿವಾರ್ಯತೆ ಈಗೇನು ಎನ್ನುವುದು ಹಲವರ ಪ್ರಶ್ನೆಯಾಗಿರಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ವರ್ಕಿಂಗ್ ಕಲ್ಚರ್ ಬಗ್ಗೆ ನಾನಾ ತರಹದ ಚರ್ಚೆಗಳು ನಡೆಯುತ್ತಿದೆ. ಅದರಲ್ಲೂ ಆಲ್ವೇಸ್ ಆನ್ ವರ್ಕ್ ಕಲ್ಚರ್ ಎನ್ನುವುದು ಈಗ ಉದ್ಯೋಗದಾತರ ಕಡ್ಡಾಯ ನೀತಿ ಎನ್ನುವಂತಾಗಿದೆ. ಕೊರೋನಾ ಸಾಂಕ್ರಾಮಿಕ ಬಳಿಕ ಕೆಲಸದ ವಿಧಾನಗಳೇ ಬದಲಾಗಿವೆ. ಅಂದರೆ ವರ್ಕ್ ಫ್ರಮ್ ಹೋಮ್ ಬಂದಾಗಿನಿಂದ ಕೆಲಸದ ರೀತಿ ರಿವಾಜುಗಳು, ಅದರ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ. ಈ ಹೈಬ್ರಿಡ್ ನೀತಿಯಿಂದಾಗಿ, ಡಿಜಿಟಲ್ ಕಾರ್ಯಭಾರದ ಸರಳತೆಯಿಂದಾಗಿ ಇದು ಮತ್ತಷ್ಟು ಹೆಚ್ಚಳವಾಗಿದೆ. ಕೆಲಸದ ಅವಧಿಗೆ ಮಿತಿಯೇ ಇಲ್ಲ. ನಿಮ್ಮ ಲಾಗಿನ್ ಅವಧಿ ಮುಗಿದ ಬಳಿಕವೂ ನೀವು ಕಚೇರಿಯೊಂದಿಗೆ ಕನೆಕ್ಟ್ ಇರಬೇಕಾದ ಅನಿವಾರ್ಯತೆ ಸೃಷ್ಟಿಸ್ತಾ ಇದೆ. ಅಂದರೆ ಟೆಲಿ ಪ್ರೆಷರ್ ಹೇರಲಾಗ್ತಾ ಇದೆ. ಕರೆಗಳು ಮತ್ತು ಇಮೇಲ್ಗಳಿಗೆ ಪ್ರತಿಕ್ರಿಯಿಸುವ ಈ ನಿರಂತರ ಪ್ರಚೋದನೆಯನ್ನೇ ಟೆಲಿ ಪ್ರೆಷರ್ ಅಂತ ಕರೆಯಲಾಗುತ್ತೆ. IT ವಲಯ, ಫೈನಾನ್ಸ್ ವಲಯ, ಮಾರ್ಕೆಟಿಂಗ್ ಕ್ಷೇತ್ರ, ಸೇವಾ ಕ್ಷೇತ್ರಗಳು, ಅಂದರೆ ಮೀಡಿಯಾ ಸಹಿತ ಸೇವಾ ಕಂಪನಿಗಳ ಉದ್ಯೋಗಿಗಳು ಇದರ ಬಲಿಪಶುಗಳಾಗುತ್ತಿದ್ದಾರೆ. ಕೆಲಸದ ಅವಧಿ ಮುಗಿದ ಬಳಿಕವೂ ಸಂಪರ್ಕದಲ್ಲಿರುವಂತೆ ಒತ್ತಡ, ತತ್ಕ್ಷಣವೇ ಸ್ಪಂದಿಸಲು ಆದೇಶ, ಒಂದು ವೇಳೆ ಕರೆ ಸ್ವೀಕರಿಸದಿದ್ದರೆ ಮಾನಸಿಕ ಕಿರಿಕಿರಿ ಉಂಟು ಮಾಡುವ ಮೂಲಕ ಉದ್ಯೋಗಿಗಳನ್ನ ಬಿಡಿಸಲಾಗುತ್ತಿದೆ. ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಈ ವಿಧೇಯಕವನ್ನ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಸ್ನೇಹಿತರೆ, ಇದು ಕೇವಲ ಕಾರ್ಯಭಾರದ ಒತ್ತಡಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಉದ್ಯೋಗಿಗಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತಿದೆ. ನಿರಂತರ ಕೆಲಸದ ಅಭ್ಯಾಸಗಳು ನಿದ್ರೆಯ ಕೊರತೆ, ಭಾವನಾತ್ಮಕ ಬಳಲಿಕೆ ಮತ್ತು ಇನ್ಫೋ ಒಬೆಸಿಟಿಗೆ ಕಾರಣವಾಗ್ತಿದೆ. ಅಂದಹಾಗೆ ಇನ್ಫೋ ಒಬೆಸಿಟಿ ಅಂದ್ರೆ ಇದೊಂದು ರೀತಿ ಮಾಹಿತಿಗಳ ಓವರ್ಲೋಡ್ ಸ್ಥಿತಿಯನ್ನ ಸೂಚಿಸುತ್ತೆ. ಇದು ನಿಮ್ಮ ಮಾನಸಿಕ ಆರೋಗ್ಯವನ್ನ ಏರುಪೇರು ಮಾಡುತ್ತೆ. ಇದಲ್ಲದೆ ಡಿಜಿಟಲ್ ವರ್ಕ್ ಸೈಕಲ್ ಉದ್ಯೋಗಿಗಳು ಕೌಟುಂಬಿಕವಾಗಿ ಬೆರೆಯೋದನ್ನೇ ತಪ್ಪಿಸ್ತಾ ಇದೆ. ಇದರಿಂದ ವಿಚ್ಛೇದನದಂತಹ ಸಮಸ್ಯೆಗಳು ಶುರುವಾಗಿದೆ. ಮತ್ತೊಂದೆಡೆ ನಿರಂತರ ಡಿಜಿಟಲ್ ಆನ್ಲೈನ್ ಹೊರೆಯಿಂದಾಗಿ ಖಿನ್ನತೆ, ಆತಂಕ ಮುಂತಾದ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಿವೆ. ಇದು ಉದ್ಯೋಗಿಯ ಖಾಸಗಿ ಬದುಕಿನ ಖುಷಿಯನ್ನೇ ಕದಿಯುತ್ತಿದೆ. ಹೀಗಾಗಿ ಈ ಮಸೂದೆ ವೈಯಕ್ತಿಕ ಸ್ಥಳ ಮತ್ತು ಮಾನಸಿಕ ಆರೋಗ್ಯವನ್ನ ರಕ್ಷಿಸುವ ಒಂದು ಕ್ರಮವಾಗಿ ಸಂಪರ್ಕ ಕಡಿತಗೊಳಿಸುವ ಹಕ್ಕನ್ನ ಪ್ರತಿಪಾದಿಸುತ್ತದೆ. ಇನ್ನು ಈ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅನ್ನುವ ಈ ಮಸೂದೆಯನ್ನ ಭಾರತದಲ್ಲಷ್ಟೇ ಮೊದಲ ಬಾರಿಗೆ ಪರಿಚಯಿಸ್ತಾ ಇಲ್ಲ. ಈಗಾಗಲೇ ಫ್ರಾನ್ಸ್, ಇಟಲಿ, ಸ್ಪೇನ್, ಪೋರ್ಚುಗಲ್, ಐರ್ಲೆಂಡ್ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಇದು ಜಾರಿಯಲ್ಲಿದೆ. ಉದ್ಯೋಗಿಗಳ ಖಾಸಗಿ ಬದುಕಿನ ಖುಷಿಯನ್ನ ರಕ್ಷಿಸುವ ನಿಟ್ಟಿನಲ್ಲಿ ಇದು ತನ್ನ ಕಾರ್ಯಾಚರಣೆ ನಡೆಸ್ತಾ ಇದೆ. ಈ ಎಲ್ಲ ರಾಷ್ಟ್ರಗಳು ಕಚೇರಿ ಕೆಲಸದ ಸಮಯ ಹಾಗೂ ಉದ್ಯೋಗಿಗಳ ಹಕ್ಕುಗಳ ಕುರಿತು ಸ್ಪಷ್ಟ ನೀತಿ ಗಡಿ ಗುರುತಿಸಿವೆ. ಹಾಗಂತ ಉದ್ಯೋಗದಾತರ ಹಕ್ಕುಗಳನ್ನ ಸಾರಾಸಗಟಾಗಿ ತಿರಸ್ಕರಿಸೋದಿಲ್ಲ. ಬದಲಾಗಿ ಅನಗತ್ಯ ಹೊರೆ, ಅನಿರ್ಬಂಧಿತ ನಿಯಮಗಳಿಂದ ಕೆಲಸಗಾರರಿಗೆ ಮುಕ್ತಿ ನೀಡುತ್ತದೆ. ಇದೀಗ ಯುರೋಪಿಯನ್ ಯೂನಿಯನ್ ಕೂಡ ಡಿಸ್ಕನೆಕ್ಟ್ ಬಿಲ್ ಬಗ್ಗೆ ನಿರಂತರ ಸಮಾಲೋಚನೆ ಚರ್ಚೆಯಲ್ಲಿ ತೊಡಗಿದೆ. ಹೀಗಾಗಿ ಭಾರತ ಕೂಡ ಈ ಜಾಗತಿಕ ಸಮಾಲೋಚನೆಯಲ್ಲಿ ಈ ಮಸೂದೆ ಮೂಲಕ ಪಾಲ್ಗೊಂಡಂತಾಗಿದೆ. ಇನ್ನು ಸುಪ್ರಿಯಾ ಸುಳೆ ಮಂಡಿಸಿರುವ ಮಸೂದೆಯಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳಿದೆ ಅನ್ನೋದನ್ನ ನೋಡೋದಾದ್ರೆ, ನಂಬರ್ 1, ಕೆಲಸದ ಅವಧಿ ಬಳಿಕ ಸಂಪರ್ಕ ಕಡಿತಗೊಳಿಸುವ ಹಕ್ಕು. ಅಂದರೆ ಒಬ್ಬ ಉದ್ಯೋಗಿ ತನ್ನ ಕೆಲಸದ ಅವಧಿ ಬಳಿಕ ಕಚೇರಿಯೊಂದಿಗೆ ತನ್ನ ಸಂಪರ್ಕವನ್ನ ಕಡಿತಗೊಳಿಸಿಕೊಳ್ಳಬಹುದು. ಅಂದರೆ ಕರೆಗಳು, ವಾಟ್ಸ್ಆಪ್ ಸಂಪರ್ಕ, ಇಮೇಲ್ ಸಂವಹನವನ್ನ ಕಡಿತಗೊಳಿಸಿಕೊಳ್ಳಬಹುದು. ಇದು ಉದ್ಯೋಗಿಯ ಹಕ್ಕಾಗಿದ್ದು ಆತನ ನಿರ್ಧಾರವೇ ಅಂತಿಮ. ನಂಬರ್ 2, ಉದ್ಯೋಗಿಗಳನ್ನ ಈ ಕಾರಣಕ್ಕಾಗಿ ಶಿಕ್ಷಿಸುವಂತಿಲ್ಲ. ಕೆಲಸದ ಅವಧಿ ಬಳಿಕ ಕಚೇರಿಯೊಂದಿಗೆ ಸಂಪರ್ಕದಲ್ಲಿಲ್ಲದ ಕಾರಣದಿಂದ ಉದ್ಯೋಗಿಯನ್ನ ಶಿಕ್ಷಿಸುವುದಾಗಿ, ಪೀಡಿಸುವುದಾಗ್ಲಿ, ಮಾನಸಿಕ ಕಿರಿಕಿರಿ ಉಂಟು ಮಾಡುವುದಾಗ್ಲಿ ಅಥವಾ ಈ ಕಾರಣ ಮುಂದಿಟ್ಟುಕೊಂಡು ಆತನ ವೇತನಕ್ಕೆ ಕತ್ತರಿ ಹಾಕೋದು, ಪ್ರಮೋಷನ್ ತಡೆಯೋದು ಮಾಡುವಂತಿಲ್ಲ. ನಂಬರ್ 3, ಉದ್ಯೋಗದಾತರ ಬಾಧ್ಯತೆಗಳು. ಇನ್ನು ಈ ಮಸೂದೆಯಲ್ಲಿ ಕೇವಲ ಉದ್ಯೋಗಿಗಳ ಬಗ್ಗೆ ಅಷ್ಟೇ ಫೋಕಸ್ ಮಾಡಿಲ್ಲ, ಬದಲಾಗಿ ಉದ್ಯೋಗದಾತರ ಬಗ್ಗೆಯೂ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಂದರೆ ಎಂಪ್ಲಾಯರ್ಗಳು ತಮ್ಮ ಕಂಪನಿಯ ಕೆಲಸದ ಅವಧಿ, ಹೆಚ್ಚುವರಿ ಸೇವೆಗೆ ಪಾವತಿಸುವ ಮೊತ್ತ, ತುರ್ತು ಸಂವಹನ ಶಿಷ್ಟಾಚಾರದ ಬಗ್ಗೆ ಲಿಖಿತ ಒಪ್ಪಂದ ಮಾಡಿಕೊಳ್ಳುವಂತೆ ಸೂಚಿಸುತ್ತದೆ. ಅಲ್ಲದೆ ಈ ಕೆಲಸದ ಅವಧಿಯ ಕುರಿತು ಉದ್ಯೋಗಿಗಳು ಅಥವಾ ನೌಕರರ ಸಂಘಟನೆಗಳೊಂದಿಗೆ ಒಪ್ಪಂದಕ್ಕೆ ಬರುವಂತೆ ಸೂಚಿಸುತ್ತದೆ. ಕನಿಷ್ಠ 10ಕ್ಕಿಂತ ಮೇಲ್ಪಟ್ಟ ನೌಕರರನ್ನ ನೇಮಿಸಿಕೊಳ್ಳುವ ಕಂಪನಿಗಳು, ಸಂಸ್ಥೆಗಳಿಗೆ ಈ ಲಿಖಿತ ಒಪ್ಪಂದ ಕಡ್ಡಾಯ. ನಂಬರ್ 4, ಕಂಪನಿಗಳು ಡಿಜಿಟಲ್ ಗಡಿಗಳನ್ನು ಗುರುತಿಸಿ ಅನುಷ್ಠಾನಗೊಳಿಸುವುದು. ಯಾವುದೇ ಕಂಪನಿಗಳು ತಮ್ಮ ಡಿಜಿಟಲ್ ಸಾಧನಗಳ ಬಳಕೆಯನ್ನ ಮಿತಿಗೊಳಿಸಿಕೊಳ್ಳುವುದು. ಅಂದರೆ ಸರ್ವರ್ಗಳ ಸಮಯವನ್ನ ನಿಗದಿಪಡಿಸಿಕೊಳ್ಳುವುದು, ಇಮೇಲ್ ಡೆಲಿವರಿ ಡಿಲೇ ಸೆಟ್ಟಿಂಗ್ಸ್ಗಳನ್ನು ಫಿಕ್ಸ್ ಮಾಡಿಕೊಳ್ಳುವುದು, ಅಗತ್ಯ ಬಿದ್ದರೆ ರೊಟೇಷನಲ್ ಆನ್ ಕಾಲ್ ಡ್ಯೂಟಿ ಪದ್ಧತಿಯನ್ನ ಅನುಸರಿಸುವುದು. ನಂಬರ್ 5, ಕೌನ್ಸಿಲಿಂಗ್ ಹಾಗೂ ಡಿಜಿಟಲ್
ಹೊರೆ ನಿರ್ವಹಣೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದು. ಸದ್ಯದ ಸ್ಥಿತಿಯಲ್ಲಿ ಪ್ರತಿಯೊಂದು ಕಂಪನಿಗಳಲ್ಲಿ ಡಿಜಿಟಲ್ ಹೊರೆ ನಾವು ಅಂದುಕೊಂಡಕ್ಕಿಂತ ತುಸು ಜಾಸ್ತಿಯೇ ಇದೆ. ಇದು ಉದ್ಯೋಗಿಗಳ ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಹೀಗಾಗಿ ಕಂಪನಿಗಳು, ಉದ್ಯೋಗದಾತರು ತಮ್ಮ ನೌಕರರಿಗೆ ಕೌನ್ಸಿಲಿಂಗ್ ವ್ಯವಸ್ಥೆ, ಡಿಜಿಟಲ್ ಹೊರೆ ನಿರ್ವಹಣೆ ಶಿಬಿರಗಳನ್ನು ಆಯೋಜಿಸಬೇಕು. ಮೆಂಟಲ್ ಹೆಲ್ತ್ ಸಪೋರ್ಟ್, ಕುಟುಂಬ ಕೆಲಸ ಬ್ಯಾಲೆನ್ಸ್ ಮಾಡುವ ವಿಚಾರಗಳ ಮೇಲೆ ಫೋಕಸ್ ಮಾಡಬೇಕು. ನಂಬರ್ 6, ಹೆಚ್ಚಿನ ಕೆಲಸದ ಸಮಯಕ್ಕೆ ಓವರ್ ಟೈಮ್ ಪಾವತಿ ಅನ್ವಯ. ಒಂದು ವೇಳೆ ಉದ್ಯೋಗಿಗಳು ಅಧಿಕೃತ ಸಮಯದ ಹೊರತಾಗಿಯೂ ಕೆಲಸ ಮಾಡಲು ಬಯಸಿದರೆ ಪ್ರಮಾಣಿತ ವೇತನ ದರದಲ್ಲಿ ಓವರ್ ಟೈಮ್ ಪಾವತಿ ನೀತಿ ಅನ್ವಯವಾಗಬೇಕು ಎಂದು ಮಸೂದೆ ಹೇಳುತ್ತೆ. ಅಂದರೆ ಡಿಜಿಟಲ್ ರೂಪಾಂತರದೊಂದಿಗೆ ಬೆಳೆದ ಪಾವತಿಸದ ಓವರ್ ಟೈಮ್ ಅವಧಿಯ ಹೆಚ್ಚಳವನ್ನು ನಿಯಂತ್ರಿಸುವ ಉದ್ದೇಶ ಹೊಂದಿದೆ. ಹೀಗಾಗಿ ಕಂಪನಿಗಳು ಹೆಚ್ಚುವರಿ ಸೇವೆಯ ಮಾನದಂಡಗಳನ್ನು ರೂಪಿಸಿಕೊಳ್ಳಬೇಕು, ಓಟಿ ಮೊತ್ತವನ್ನು ನಿಗದಿಪಡಿಸಬೇಕು, ಬೇಕಾಬಿಟ್ಟಿಯಾಗಿ ನೌಕರರನ್ನ ದುಡಿಸಿಕೊಳ್ಳುವಂತಿಲ್ಲ. ಪ್ರತಿಯೊಂದು ಓವರ್ ಟೈಮ್ ಕೆಲಸದ ಅವಧಿಯನ್ನ ಅಧಿಕೃತವಾಗಿ ದಾಖಲಿಸಿಕೊಳ್ಳಬೇಕು. ನಂಬರ್ 7, ಉದ್ಯೋಗದಾತರಿಗೆ ದಂಡದ ಪ್ರಸ್ತಾಪ. ಒಂದು ವೇಳೆ ಯಾವುದೇ ಕಂಪನಿ ತಪ್ಪುಗಳನ್ನ ಮಾಡಿದರೆ, ನಿಬಂಧನೆಗಳನ್ನ ಉಲ್ಲಂಘಿಸಿದ್ರೆ ಆ ಕಂಪನಿಯ ಉದ್ಯೋಗಿಗಳ ಒಟ್ಟು ಸಂಬಳದ 1% ಹಣವನ್ನ ದಂಡವಾಗಿ ಪಾವತಿಸಬೇಕು. ನಂಬರ್ 8, ಉದ್ಯೋಗಿಗಳ ಕಲ್ಯಾಣ ಪ್ರಾಧಿಕಾರ. ಈ ಕರಡು ಮಸೂದೆಯಲ್ಲಿ ಉದ್ಯೋಗಿಗಳ ಹಿತ ಕಾಪಾಡುವ ನಿಟ್ಟಿನಲ್ಲಿ ನೌಕರರ ಕಲ್ಯಾಣ ಪ್ರಾಧಿಕಾರ ಪ್ರಸ್ತಾಪಿಸಲಾಗಿದೆ. ಈ ಪ್ರಾಧಿಕಾರ ದೇಶದಾದ್ಯಂತ ಉದ್ಯೋಗಿಗಳ ಕಂಪನಿಗಳ ಸಮೀಕ್ಷೆ ನಡೆಸಬೇಕು. ಎಲ್ಲೆಲ್ಲಿ ಏನು ಸಮಸ್ಯೆ ಇದೆ, ನೌಕರರು ಉದ್ಯೋಗಿಗಳು ಅನುಭವಿಸ್ತಾ ಇರುವ ಸಮಸ್ಯೆಗಳೇನು, ಸಂಕಷ್ಟಗಳೇನು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಜೊತೆಗೆ ನಿಯಮ ಉಲ್ಲಂಘನೆ ವಿಚಾರದಲ್ಲಿ ಉದ್ಯೋಗಿಗಳು ನೀಡುವ ದೂರನ್ನ ಸ್ವೀಕರಿಸುವುದು, ಕಂಪನಿಗಳ ಮೇಲೆ ನಿಗಾ ವ್ಯವಸ್ಥೆ, ನಿಯಮ ಉಲ್ಲಂಘನೆ ಮಾಡಿದ ಸಂಸ್ಥೆಗಳಿಗೆ ದಂಡ ವಿಧಿಸುವುದು, ಉದ್ಯೋಗದಾತರಿಗೆ ಕಾಲಕಾಲಕ್ಕೆ ಸಲಹೆ ಸೂಚನೆಗಳನ್ನು ನೀಡುವುದು. ಸ್ನೇಹಿತರೆ, ಈ ಪ್ರಸ್ತಾವಿತ ಕಾಯ್ದೆ ಯಾಕೆ ಮುಖ್ಯ ಅಂದ್ರೆ, ಇಂದಿನ ದಿನಗಳಲ್ಲಿ ಕಂಪನಿಗಳು, ಉದ್ಯೋಗದಾತರು ತಮ್ಮ ಮನಸ್ಸೋ ಇಚ್ಛೆ ಕೆಲಸ ಮಾಡಿಸಿಕೊಳ್ಳುವ ಪರಿಪಾಠಕ್ಕೆ ಬಿದ್ದಿದ್ದಾರೆ. WFH ಸಂಸ್ಕೃತಿಯಿಂದಾಗಿ ಯಾವುದಕ್ಕೂ ಮಿತಿ ಗಡಿ ಎನ್ನುವುದೇ ಇಲ್ಲ. ಅಗತ್ಯವಿದ್ದರೆ ಮಧ್ಯರಾತ್ರಿಯೂ ನೌಕರರ ಅವೈಲೇಬಿಲಿಟಿಯನ್ನ ಬಳಸಿಕೊಳ್ಳುವ ಮಟ್ಟಕ್ಕೆ ಕಂಪನಿಗಳು ಬಂದು ನಿಂತಿವೆ. ಹೀಗಾಗಿ ಈ ಉದ್ದೇಶಿತ ಮಸೂದೆ ಈ ಎಲ್ಲ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡಿ ಅವುಗಳಿಗೊಂದು ಕಾನೂನಿನ ಕುಣಿಕೆಯನ್ನ ಬಿಗಿ ಮಾಡುವ, ಉದ್ಯೋಗಿಗಳಿಗೆ ರಕ್ಷಣೆ ನೀಡುವ ಕೆಲಸ ಮಾಡಲಿದೆ. ಇನ್ನು ಒಳ್ಳೆಯ ಬೆಳವಣಿಗೆ ಅಂದರೆ, ಸದ್ಯದ ಸ್ಥಿತಿಯಲ್ಲಿ ಭಾರತ ಕೂಡ ಜಾಗತಿಕ ಕಾರ್ಮಿಕ ನಿಯಮಗಳಿಗೆ ಅನುಸಾರವಾಗಿ ತನ್ನ ನೀತಿ ನಿಲುವುಗಳನ್ನು ಬದಲಾಯಿಸಿಕೊಳ್ಳುತ್ತಿದೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಳಿಗೆ ಅನುಸಾರವಾಗಿ ನೌಕರರ ಜೀವನ ಹಾಗೂ ಕೆಲಸವನ್ನ ಸಮನ್ವಯಗೊಳಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಿದೆ. ಇನ್ನು ಕಂಪನಿಗಳು ಕೂಡ ಈ ಪ್ರಸ್ತಾವಿತ ಮಸೂದೆ ಪರ ಮೃದುವಾಗಿದ್ದಾರೆ. ಇತ್ತೀಚೆಗೆ ನಡೆಸಲಾಗಿರುವ ಸಮೀಕ್ಷೆ ಪ್ರಕಾರ ಉದ್ಯೋಗದಾತರು ಈ ಬದಲಾವಣೆಯನ್ನು ಒಪ್ಪಿಕೊಂಡಿದ್ದಾರೆ. 81% ಜನರು ಕೆಲಸ ಜೀವನದ ಸಮತೋಲನದ ಕಾಳಜಿಗಳನ್ನ ನಿರ್ಲಕ್ಷಿಸಿದರೆ ಕುಶಲ ಸಿಬ್ಬಂದಿಯನ್ನ ಕಳೆದುಕೊಳ್ಳುವ ಬಗ್ಗೆ ವರಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಕೆಲವು ಕಾರಣದಿಂದಾಗಿ ಅನೇಕ ಉದ್ಯೋಗದಾತರು ಇನ್ನೂ ಕಚೇರಿ ಸಮಯದ ನಂತರ ಉದ್ಯೋಗಿಗಳನ್ನ ಸಂಪರ್ಕಿಸಬೇಕಾದ ಅನಿವಾರ್ಯತೆ ಹೊಂದಿದ್ದಾರೆ. ಒಂದು ವೇಳೆ ನೌಕರರನ್ನ ಬಳಸಿಕೊಳ್ಳದಿದ್ದರೆ ಉತ್ಪಾದಕತೆ ಕುಸಿಯಬಹುದು ಅಂತಾನೂ ಅಭಿಪ್ರಾಯಪಟ್ಟಿದ್ದಾರೆ. ಅದೇನೇ ಇದ್ರೂ ಸದ್ಯದ ಮಟ್ಟಿಗೆ ಉದ್ಯೋಗದಾತರು ಈ ನೀತಿಯ ಪರವಾಗಿದ್ದಾರೆ. ಅವರಿಗೂ ಮಾನವ ಸಂಪನ್ಮೂಲದ ಬಗ್ಗೆ ಕಾಳಜಿ ಇದೆ. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ಉತ್ಪಾದಕತೆ ಕೂಡ ಕುಸಿಯುವ ಆತಂಕವಿದೆ. ಹೀಗಾಗಿ ಕೆಲ ಎಂಪ್ಲಾಯರ್ಗಳು ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ವೇತನ ಪಾವತಿಸುವ ಬಗ್ಗೆಯೂ ಸಕಾರಾತ್ಮಕ ನಿಲುವು ಹೊಂದಿದ್ದಾರೆ. ಪ್ರಸ್ತಾವಿತ ಮಸೂದೆಯಲ್ಲಿನ ಕೆಲ ಅಂಶಗಳನ್ನು ಇಂಪ್ಲಿಮೆಂಟ್ ಮಾಡಿದರೆ ನೇರವಾಗಿ ಕಂಪನಿಗಳಿಗೂ ಲಾಭವಾಗಲಿದೆ ಅನ್ನುವ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಹೀಗಿದ್ರೂ ಕೂಡ ಪ್ರಸ್ತುತ ಭಾರತದ ವರ್ಕ್ ಕಲ್ಚರ್ ಹಾಗೂ ಕಂಪನಿಗಳ ಕಾರ್ಯವೈಖರಿಗೆ ಇದು ಹೊಂದಿಕೆಯಾಗೋದಿಲ್ಲ. ಕಾರಣ ನಮ್ಮದು ಇನ್ನೂ ಕೂಡ ಅಭಿವೃದ್ಧಿಶೀಲ ಆರ್ಥಿಕತೆ ಆಗಿರೋದ್ರಿಂದ ಕಂಪನಿಗಳು ಹೆಚ್ಚೆಚ್ಚು ಶ್ರಮ ಕೇಳ್ತಾವೆ. ಜೊತೆಗೆ BPO ನಂತಹ ಹೊರಗುತ್ತಿಗೆ ಹಾಗೂ ಸ್ಟಾರ್ಟ್ಅಪ್ಗಳಲ್ಲಿ ಮಸೂದೆಯಲ್ಲಿನ ನೀತಿ ನಿಯಮಗಳಂತೆ ಕೆಲಸ ನಿರ್ವಹಣೆ ಕಷ್ಟ ಸಾಧ್ಯವಿದೆ. ಇನ್ನು ಈ ಖಾಸಗಿ ಮಸೂದೆ ಮಂಡನೆಯಾಗಿದ್ದರೂ ಸಂಸತ್ನಲ್ಲಿ ಅಂಗೀಕಾರಗೊಳ್ಳುವ ಸವಾಲುಗಳಿವೆ. ಕಾರಣ, ಭಾರತದ ಇತಿಹಾಸದಲ್ಲಿ ಇಲ್ಲಿವರೆಗೆ ಕೇವಲ 14 ಖಾಸಗಿ ಮಸೂದೆಗಳು ಪಾರ್ಲಿಮೆಂಟ್ನಿಂದ ರಾಷ್ಟ್ರಪತಿ ಭವನ ತಲುಪಲು ಯಶಸ್ವಿಯಾಗಿವೆ. ಅಸಲಿಗೆ ಈ ಖಾಸಗಿ ವಿಧೇಯಕ ಮಂಡಿಸಲು ಕಡಿಮೆ ಅವಕಾಶವಿದೆ. ಸಂಸತ್ತಿನ ಅಧಿವೇಶನ ನಡೆಸುವ ವೇಳೆ ಶುಕ್ರವಾರ ಮಾತ್ರ ಪ್ರೈವೇಟ್ ಬಿಲ್ ತರಬಹುದು. ಜೊತೆಗೆ ಈ ಮಸೂದೆಯ ವಿಸ್ತೃತ ಚರ್ಚೆ ನಡೆಯೋದು ತೀರಾ ಕಡಿಮೆ. ಕಾರಣ, ಸಮಯಾವಧಿ ಸಮಸ್ಯೆ. 1970ರಲ್ಲಿ ಒಂದು ಖಾಸಗಿ ಮಸೂದೆ ಮಂಡನೆಯಾಗಿ ಅಂಗೀಕಾರಗೊಂಡಿದ್ದನ್ನ ಬಿಟ್ರೆ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಖಾಸಗಿ ಮಸೂದೆ ಅಂಗೀಕಾರವಾಗಿಲ್ಲ. ಹೀಗಾಗಿ ಸುಪ್ರಿಯಾ ಸುಳೆ ಮಂಡಿಸಿರುವ ಈ ವಿಧೇಯಕ ಅಂಗೀಕಾರವಾಗುವ ಯಾವುದೇ ಭರವಸೆ ಇಲ್ಲ. ಆದರೆ ಯಾವುದೇ ಖಾಸಗಿ ಮಸೂದೆಯಲ್ಲಿ ಅತ್ಯುತ್ತಮ ಅಂಶಗಳು ಇದೆ ಎನ್ನುವುದಾದರೆ ಅಂತಹ ವಿಧೇಯಕಗಳನ್ನ ಸರ್ಕಾರವೇ ಖುದ್ದಾಗಿ ಪರಾಮರ್ಶೆಗೆ ಒಳಪಡಿಸಿ
ಖುದ್ದು ತಾನೇ ಹೊಸದಾಗಿ ಮಸೂದೆ ಮಂಡಿಸುವ ಅವಕಾಶಗಳಿದೆ. ಆದರೆ ಇತ್ತೀಚಿನ ದಶಕಗಳಲ್ಲಿ ಅಂತಹ ಯಾವುದೇ ಪ್ರಸಂಗ ನಡೆದಿಲ್ಲ. ಹೀಗೆ ಹಲವು ಸಂಕಷ್ಟಗಳನ್ನ ದಾಟಿ ಈ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಮಸೂದೆ ಸಂಸತ್ನಲ್ಲಿ ಅಂಗೀಕಾರಗೊಂಡ್ರೆ ಅದು ನಿಜಕ್ಕೂ ಇತಿಹಾಸ ನಿರ್ಮಿಸಲಿದೆ. ಹಾಗೆಯೇ ಉದ್ಯೋಗಿಗಳ ಪಾಲಿಗೆ ಭಗವದ್ಗೀತೆಯಾದಂತಾಗಲಿದೆ. ಇದರಿಂದ ಉದ್ಯೋಗಿಗಳಿಗೆ ಕೆಲಸದ ಹೊರೆ ಕಡಿಮೆಯಾಗುವುದಲ್ಲದೆ ರಜೆಯ ಸದುಪಯೋಗ, ಕ್ವಾಲಿಟಿ ಜೀವನ ಸಾಧ್ಯವಾಗಲಿದೆ. ಹಾಗೆಯೇ ಮಾನಸಿಕ ದೈಹಿಕ ಆರೋಗ್ಯ ಚೆನ್ನಾಗಿರೋದ್ರಿಂದ ಕುಶಲತೆಯು ಹೆಚ್ಚಲಿದೆ. ಒಟ್ನಲ್ಲಿ ಸುಪ್ರಿಯಾ ಸುಳೆ ಮಂಡಿಸಿರುವ ಈ ಮಸೂದೆ ಹಲವು ವಿಚಾರಗಳಲ್ಲಿ ಅತ್ಯಂತ ಮಹತ್ವದ್ದೆನಿಸಿದೆ. ಈ ಮಸೂದೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಅಂಗೀಕಾರವಾಗಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.